ಈ ಯಾತ್ರೆ ಜನಾಕ್ರೋಶ ಯಾತ್ರೆ. ಈ ಯಾತ್ರೆ ಭಾರತೀಯ ಜನತಾ ಪಾರ್ಟಿಯ ಯಾತ್ರೆಯಲ್ಲ. ಈ ಯಾತ್ರೆ ಕಾರ್ಯಕರ್ತರ ಯಾತ್ರೆಯಲ್ಲ. ಈ ಯಾತ್ರೆ ವಿಜಯೇಂದ್ರ ಅವರ ಯಾತ್ರೆಯಲ್ಲ. ಈ ಯಾತ್ರೆ ಕರ್ನಾಟಕದ ಜನತಾ ಜನಾರ್ದನನ ಯಾತ್ರೆ. ಈ ರಾಜ್ಯದಲ್ಲಿ ಕಳೆದ 2 ವರ್ಷಗಳಲ್ಲಿ ಭ್ರಷ್ಟವಾಗಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ನ ಸಿದ್ದರಾಮಣ್ಣನ ಸರ್ಕಾರ ಏನಿತ್ತೋ ಆ ಸರ್ಕಾರದ ವಿರುದ್ಧ ಯಾತ್ರೆ. ಇದು ಆಕ್ರೋಶದ ಯಾತ್ರೆ. ಮೈಸೂರಿನಲ್ಲಿ ಚಾಮುಂಡಿಗೆ ಪ್ರಾರ್ಥನೆಯನ್ನ ಮಾಡಿ ವಿಜಯೇಂದ್ರ ಅವರ ಯಾತ್ರೆ ಪ್ರಾರಂಭ ಆಯಿತು. ಮೈಸೂರು, ಮಂಡ್ಯ, ಹಾಸನವನ್ನ ಮೀರಿ ಮಡಿಕೇರಿ, ಮಂಗಳೂರಿಗೆ ಬಂದು ಇವತ್ತು ಉತ್ತರ ಕನ್ನಡಕ್ಕೆ ಪ್ರವೇಶ ಆಗಿದೆ. ಮಡಿಕೇರಿ ಮತ್ತು ಉತ್ತರ ಕನ್ನಡದಲ್ಲಿ ನಾನು ಈ ಯಾತ್ರೆಯ ಸೊಬಗನ್ನ ಕಂಡೆ. ಯಾಕೆ ಜನತಾ ಜನಾರ್ದನರ ಆಕ್ರೋಶ. ರಾಜ್ಯದ ಅಧ್ಯಕ್ಷರು ನೇತೃತ್ವವನ್ನು ವಹಿಸಿ ಹೊರಗಡೆ ಹೋದಾಗ ಜನ ತಾವಾಗಿ ಬಂದು ಆರತಿಯನ್ನು ಎತ್ತಿ ತಿಲಕವನ್ನು ಇಟ್ಟು ವಿಜಯೇಂದ್ರ ಅವರೇ ಮುನ್ನಡೆಯನ್ನ ಇಡೀ, ನಿಮ್ಮ ಹಿಂದೆ ನಾವಿದ್ದೇವೆ, ಈ ರಾಜ್ಯದಲ್ಲಿ ಪರಿವರ್ತನೆಯನ್ನ ತರ್ತೇವೆ ಅನ್ನತಕ್ಕಂಥ ಉದ್ಘೋಷವನ್ನ ಮಾಡಿದ್ದಾರೆ. ಇದು ಕಾರ್ಯಕರ್ತರು ಮಾಡಿರ್ತಕ್ಕಂಥಲ್ಲ, ಜನತಾ ಜನಾರ್ದನ ಮಾಡಿರ್ತಕ್ಕಂಥ ಆಕ್ರೋಶ. ಕಳೆದ 2 ವರ್ಷಗಳಲ್ಲಿ ಭ್ರಷ್ಟ ಸರ್ಕಾರ. ಕೇವಲ ಸಿದ್ದರಾಮಣ್ಣ ಭ್ರಷ್ಟ ಅಲ್ಲ, ಕಾಂಗ್ರೆಸ್ಸೇ ಭ್ರಷ್ಟ. ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ರವರೆಗೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿ ಭ್ರಷ್ಟ ಯಾರು ಹೇಳಿದ್ರೆ ಸಿದ್ದರಾಮಣ್ಣ ಮಹಾಭ್ರಷ್ಟ, ಮಹಾಕಳ್ಳ ಮತ್ತು ಮಹಾ ಸುಳ್ಳ. 2 ಬಾರಿ ರಾಜ್ಯದ ಜನತೆ ನಂಬಿ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಸಿದ್ದರಾಮಣ್ಣ ಹೇಗೆ ಬಂದ್ರು? ಸಿದ್ದರಾಮಣ್ಣ ಬಹಳಷ್ಟು ಮಾತನಾಡ್ತಾರೆ. ಸಿದ್ದರಾಮಣ್ಣ ಯೋಚನೆ ಮಾಡಿ, ನೀವು ಪಳಗಿದ್ದು ಯಾವ ಗರಡಿಯಲ್ಲಿ? ದೇವೇಗೌಡರ ಗರಡಿಯಲ್ಲಿ ಪಳಗಿದ್ರಿ, ದೇವೇಗೌಡರಿಗೆ ತುಳಿದ್ರಿ, ದೇವೇಗೌಡರಿಗೆ ತುಳಿದು ಕಾಂಗ್ರೆಸ್ ಸೇರಿದ್ರಿ, ಇಂದಿರಾ ಗಾಂಧಿಗೆ ಬೈದು ಸೋನಿಯಾ ಗಾಂಧಿಯ ಕಾಲಿಡಿದ್ರಿ. ನೀವು ಕಾಲಿಡಿದು ಇವತ್ತು ಮುಖ್ಯಮಂತ್ರಿ ಆಗಿದ್ರಿ. ನೀವು ಜನತಾ ಜನಾರ್ದನ ನಿಮಗೆ ಮತ ಹಾಕಲ್ಲ, ಸೋನಿಯಾ ಗಾಂಧಿಯ ಕಾಲಿಡಿದು ನೀವು ಮುಖ್ಯಮಂತ್ರಿ ಆದವರು. ಸೋನಿಯಾ ಗಾಂಧಿಯ ಕಾಲಿಡಿದು ಮುಖ್ಯಮಂತ್ರಿ ಆದವರು. ಇವತ್ತು ಮಾತನಾಡ್ತೀರಿ ನೀವು. 2 ಬಾರಿ ನಿಮಗೆ ರಾಜ್ಯದ ಜನತೆ ಅವಕಾಶಗಳನ್ನ ಕೊಟ್ಟರು. ಕಳೆದ ಬಾರಿ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಕಂಡಿದ್ದೇವೆ. ನಾನು ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ರಾಷ್ಟ್ರ ಜಗತ್ತಿನ ಅತಿ ದೊಡ್ಡ ಭಯೋತ್ಪಾದಕ ರಾಣಾ ನನ್ನ ಕೆಲಸವನ್ನ ಮಾಡಿದ್ದಾರೆ. ನೀವೇನು ಮಾಡಿದ್ರಿ? 2 ಬಾರಿ ಅವಕಾಶಗಳು ಸಿಕ್ಕಾಗ ಯೋಚನೆ ಮಾಡಿ. ಶೃಂಗೇರಿಯಲ್ಲಿ ಪೊಲೀಸರ ಗುಂಡಿಗೆ ಬಲಿಯಾಗಿರ್ತಕ್ಕಂತಹ ಗೋಹಂತಕನ ಮನೆಗೆ ಹೋಗಿ ಬಿರಿಯಾನಿ ಮತ್ತು ಹಣವನ್ನ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ನೀವು. ಈ ರಾಜ್ಯದಲ್ಲಿ 2,000 ಜನ SDPI, PFI ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಜೈಲಲ್ಲಿರ್ತಕ್ಕಂಥ ಆರೋಪಿಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥ ನೀಚ ಮುಖ್ಯಮಂತ್ರಿ ನೀವು. ಹಿಂದೂ ಸಮಾಜಕ್ಕೆ ಆಘಾತವನ್ನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ನೀವು. ಈ ರಾಜ್ಯದಲ್ಲಿ ಕಳೆದ ಬಾರಿ ನೀವು ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ 22 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂದಿಲ್ಲ. ಆದರೆ ಒಬ್ಬ ಗೋಹಂತಕನನ್ನ ಬಲಿಯಾದಾಗ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂತು. ಸಿದ್ದರಾಮಣ್ಣ, ಈ ರಾಜ್ಯದಲ್ಲಿ ಕಳೆದ ಬಾರಿಯ ಅಧಿಕಾರದ ಅವಧಿಯಲ್ಲಿ 3,000 ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡ್ರು. ಕಳೆದ ಅವಧಿಯಲ್ಲಿ ಈ ರಾಜ್ಯದಲ್ಲಿ 22 ಜನ ಹಿಂದೂ ಕಾರ್ಯಕರ್ತರು ಹತ್ಯೆಗೆ ಬಲಿಯಾದರು. ಈ ರಾಜ್ಯದಲ್ಲಿ 3 ಅಧಿಕಾರಿಗಳು ಕಳೆದ ಬಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ನಿಮ್ಮ ಅಧಿಕಾರ ಹತ್ಯೆಗಳು ನರಹತ್ಯೆಗಳು ನಡೆಯಿತು. ಈ ಬಾರಿಯ ಅಧಿಕಾರವನ್ನು ಪಡೆದಾಗ ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರಿ. ಈ ರಾಜ್ಯದಲ್ಲಿರ್ತಕ್ಕಂಥ ಮೂಡಾದ ಹಗರಣ, ಮೈಸೂರಿನಲ್ಲಿ ಹಗರಣ, ಬಹಳ ದೊಡ್ಡದಾಗಿರ್ತಕ್ಕಂಥ ಹಗರಣದಲ್ಲಿ ನೀವು ಬಲಿಯಾದ್ರಿ. ಇವತ್ತು ರಾಜ್ಯದಲ್ಲಿ ಮೊದಲ ಬಾರಿಗೆ ನಿಮ್ಮ ಸಚಿವ ಒಬ್ಬ ಹಗರಣದೊಳಗೆ, ವಾಲ್ಮೀಕಿ ಹಗರಣದೊಳಗೆ ಜೈಲಿಗೆ ಹೋದ್ರೆ ನಿಮಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ತೊಲಗಬೇಕಿತ್ತು. ನಿಮ್ಮ ಮಂತ್ರಿ ಮಂಡಲದ ಒಬ್ಬ ಸದಸ್ಯ ನಿಮ್ಮ ಹೆಸರು ಬಂದಿದೆ ವಾಲ್ಮೀಕಿ ಹಗರಣದಲ್ಲಿ, ಇವತ್ತು ನೀವು ಅಧಿಕಾರ ನಡೆಸ್ತೀರಲ್ಲ. ಜನ ಹೇಳ್ತಾ ಇದ್ದಾರೆ ಇವತ್ತು ಆಕ್ರೋಶ ಯಾತ್ರೆಗೆ ಜನ ಬೆಂಬಲ ಯಾಕೆ?
ಸಿದ್ದರಾಮಣ್ಣ ರಾಜೀನಾಮೆ ಕೊಡ್ಲಿ, ಸಿದ್ದರಾಮಣ್ಣ ರಾಜೀನಾಮೆ ಕೊಡ್ಲಿ, ಸಿದ್ದರಾಮಣ್ಣ ರಾಜೀನಾಮೆ ಕೊಡ್ಲಿ ಅಂತ ಹಳ್ಳಿಯಲ್ಲಿ ಜನ ವಾದವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಣ್ಣ ಅದನ್ನು ನಿಮಗೆ ತಿಳಿಸುವುದಕ್ಕೋಸ್ಕರ ಈ ಜನಾಕ್ರೋಶ ಯಾತ್ರೆ, ಅದನ್ನು ನಿಮಗೆ ಮನದಟ್ಟು ಮಾಡುವುದಕ್ಕೋಸ್ಕರ ಈ ಜನಾಕ್ರೋಶ ಯಾತ್ರೆ. ಯೋಚನೆ ಮಾಡಿ, ಇವತ್ತು ನಿಮ್ಮ ಸರ್ಕಾರ ವಾಲ್ಮೀಕಿ ಹಗರಣದೊಳಗೆ ಸಿಲುಕಿದೆ, ಮೂಡಾ ಹಗರಣದಲ್ಲಿ ಸಿಕ್ಕಿದೆ, ನಿಮ್ಮ ಒಬ್ಬೊಬ್ಬ ಮಂತ್ರಿಯು ಹಗರಣದೊಳಗೆ ಸಿಕ್ಕಿದ್ದಾನೆ. ಇವತ್ತು ಭ್ರಷ್ಟಾಚಾರ ವಿಎ ಕಚೇರಿಯಿಂದ ಗ್ರಾಮ ಪಂಚಾಯತಿಂದ ವಿಧಾನಸಭೆ ಒಳಗೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಸರ್ಕಾರ. ಇವತ್ತು ಪ್ರತಿಯೊಂದಕ್ಕೂ ಭ್ರಷ್ಟಾಚಾರದ ಸರ್ಕಾರ ಆಗಿದೆ. ಅಧಿಕಾರಿಗಳ ವರ್ಗಾವಣೆ ದಂಧೆ ಮಿತಿ ಮೀರಿದೆ. ಕಚೇರಿಗಳಲ್ಲಿ ತಾಲೂಕು ಆಫೀಸ್ಗಳಿಗೆ ಹೋದ್ರೆ ಬಡವ ಲಂಚ ಕೊಟ್ಟು ಆರ್ಟಿಸಿ ಅಂತ ತಗೊಳ್ಳುವಂತ ಕೆಲಸಗಾರಗಳಾಗ್ತಾ ಇದ್ದಾವೆ. ಇವತ್ತು ಪ್ರತಿ ಮನೆಗಳಲ್ಲಿ ಇವತ್ತು ಭ್ರಷ್ಟಾಚಾರ, ಕಾಂಗ್ರೆಸ್ನ ಮನೆಯಲ್ಲಿ ಭ್ರಷ್ಟಾಚಾರಗಳು ತುಂಬಿದ್ದಾವೆ. ಇವತ್ತು ಮಂತ್ರಿಗಳ ಮನೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ಇದ್ದಾಗ ನೀವು ಹೇಳಿದ್ರಿ 40%. ಇವತ್ತು ಸಿದ್ದರಾಮಣ್ಣ ನಿಮ್ ಸರ್ಕಾರ 80% ಭ್ರಷ್ಟಾಚಾರದ ಸರ್ಕಾರ, 80% ಮುಖ್ಯಮಂತ್ರಿ ನೀವು. ಭ್ರಷ್ಟಾಚಾರಿಗಳಲ್ಲಿ ಭ್ರಷ್ಟಾಚಾರಿ. ಹಾಗಾಗಿ ಇವತ್ತು ನಿಮ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅಧಿಕಾರ ಬಂದಾಗ ಈ ರಾಜ್ಯದಲ್ಲಿ ಮೆರವಣಿಗೆಗಳಾಯ್ತು, ಕಾಂಗ್ರೆಸ್ನ ಮೆರವಣಿಗೆಗಳಾಯ್ತು. ಆ ಮೆರವಣಿಗೆಯಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆಗಳಾದವು, ಪಾಕಿಸ್ತಾನದ ಧ್ವಜ ಹಾರಿತು. ಬಂಧುಗಳೇ, ಇವತ್ತು ವಿಧಾನಸಭೆ ಒಳಗೆ ಪಾಕಿಸ್ತಾನದ ಘೋಷಣೆ ಮೊಳಗಿಸಿದ್ರು. ಪಾಕಿಸ್ತಾನದ ಪರ ಘೋಷಣೆ ಹಾಕಿದವರ ಬಂಧನ ಆಗಿಲ್ಲ, ಪಾಕಿಸ್ತಾನದ ಧ್ವಜ ಹಾರಿಸಿದವರ ಬಂಧನ ಆಗಿಲ್ಲ. ಆದರೆ ಈ ರಾಜ್ಯದಲ್ಲಿ ಭಾರತ್ ಮಾತಾ ಕೀ ಅನ್ನುವಂತ ಘೋಷಣೆಗಳನ್ನು ಹಾಕಿದವರನ್ನ ನೀವು ಜೈಲಿಗೆ ಹಾಕ್ತಾ ಇದ್ರಿ. ವಿಧಾನ ಪರಿಷತ್ನ ಒಳಗೆ ಸಿಟಿ ರವಿ ಅವರು ಘೋಷಣೆ ಹಾಕಿದ್ರೆ ಒಬ್ಬ ಶಾಸಕರನ್ನ ಬಂಧನ ಮಾಡಿ ಜೈಲಿಗೆ ಇಡುವಂತಹ, ನಮ್ಮ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ನೀವು ನೀಚಕ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ದು ದ್ವೇಷದ ರಾಜಕಾರಣ ನಡೀತಾ ಇದ್ದಾವೆ. ಇವತ್ತು ಸಿದ್ದರಾಮಣ್ಣನ ಸರ್ಕಾರದಲ್ಲಿ ದ್ವೇಷದ ರಾಜಕಾರಣ ನಡೀತಾ ಇದೆ, ಭ್ರಷ್ಟಾಚಾರದ ರಾಜಕಾರಣ ನಡೀತಾ ಇದೆ. ಇವತ್ತು ನಿರಂತರವಾಗಿ ಹಿಂದೂ ಸಮಾಜವನ್ನ ದಾಳಿ ಮಾಡತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ. ಬೆಳಗಾಂನಲ್ಲಿ ಜೈನ ಮುನಿಯ ಹತ್ಯೆ ಆಯಿತು, ನಿರಂತರವಾಗಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರುಗಳ ಹತ್ಯೆ ಆಗ್ತಾ ಇದೆ, ಅಲ್ಲಲ್ಲಿ ಹಲ್ಲೆಗಳು ನಡೀತಾ ಇದ್ದಾವೆ. ಇವತ್ತು ದೇಶ ವಿರೋಧಿ ಘೋಷಣೆಗಳು ರಾಜ್ಯದಲ್ಲಿ ಮೊಳಗಲಿಕ್ಕೆ ಕಾರಣ ಏನು? ಇವತ್ತು ಕಾಂಗ್ರೆಸ್ಸಿನ ಧೈರ್ಯ, ಕಾಂಗ್ರೆಸ್ ಕೊಟ್ಟಿರತಕ್ಕಂಥ ಎಸ್ಟಿಪಿ ಬಂದ್ ಆರೋಪಿಗಳನ್ನ ಜೈಲಿಂದ ಬಿಡುಗಡೆಗೊಳಿಸಿದ್ದು. ಬಂಧುಗಳೇ, ಒಂದ್ಸಾರಿ ಯೋಚನೆ ಮಾಡಿ, ಈ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಸರ್ಕಾರ ಇತ್ತು, ಬೊಮ್ಮಾಯಿ ಸರ್ಕಾರ ಇತ್ತು, ಆಗ ಹರ್ಷ ಮತ್ತು ಪ್ರವೀಣ್ ನೆಟ್ಟಾರ ಹತ್ಯೆ ಆಯಿತು. ಬಂಧುಗಳೇ, ಪ್ರವೀಣ್ ನೆಟ್ಟಾರ ಹತ್ಯೆಗೆ ಉತ್ತರವಾಗಿ PFI ನಿಷೇಧ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಇವತ್ತು 400 ಜನ PFI ಅವರನ್ನ ಬಂಧನ ಜೈಲಿನೊಳಗಿಟ್ಟಿದೆ, ನಮ್ಮ ಸರ್ಕಾರ ಜೈಲಿನೊಳಗಿಟ್ಟಿದೆ. ಇಡೀ ದೇಶದಲ್ಲಿ PFI ಅನ್ನು ನಿಷೇಧ ಮಾಡಲಾಗಿದೆ. ಇಡೀ ದೇಶದಲ್ಲಿ PFI ಅನ್ನು ನಿಷೇಧ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ. ಆವತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ. ನೀವೇನ್ ಮಾಡಿದ್ರಿ? ರಾಷ್ಟ್ರ ವಿರೋಧಿಗಳನ್ನು ಇವತ್ತು ಅಟ್ಟಹಾಸಕ್ಕೆ ಬಿಟ್ಟಿದ್ದೀರಿ. ಆ ಕಾರಣಕ್ಕೋಸ್ಕರ ಹಿಂದೂಗಳ ಆಕ್ರೋಶ ಇದು. ಈ ರಾಜ್ಯದಲ್ಲಿ ಯೋಚನೆ ಮಾಡಿ, ಇವತ್ತು ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ. ಮತ್ತೊಂದು ಸಾರಿ ರೈತರ ಆತ್ಮಹತ್ಯೆಗಳು ಈ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ರೈತರ ಪರವಾಗಿರ್ತಕ್ಕಂಥ ಘೋಷಣೆಗಳಿಲ್ಲ, ರೈತರ ಯೋಜನೆಗಳಿಲ್ಲ. ಇವತ್ತು ರೈತರು ಮತ್ತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾವಾಗ ಸಿದ್ದರಾಮಣ್ಣ ಅಧಿಕಾರಕ್ಕೆ ಬರ್ತಾರ ಆವಾಗ ರೈತರ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. ಕಳೆದ 1 ವರ್ಷದಲ್ಲಿ 1,000 ಜನ ರೈತರ ಆತ್ಮಹತ್ಯೆ ಈ ರಾಜ್ಯದಲ್ಲಿ ನಡೆದಿದೆ. ಸಿದ್ದರಾಮಣ್ಣನಿಗೆ ರೈತರ ಮನೆಗೆ ಹೋಗಿ ಕಣ್ಣೀರು ಒರೆಸ್ತಕ್ಕಂಥ ಪುರುಸೋತಿಲ್ಲ. ಒಬ್ಬ ರೈತನ ಮನೆಗೆ ಹೋಗಿ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅವನ ಮನೆಗೆ ಪರಿಹಾರವನ್ನು ಕೊಡುವಂತ ಕೆಲಸ ಕಾರ್ಯಗಳನ್ನು ಸಿದ್ದರಾಮಣ್ಣ ಸರ್ಕಾರ ಮಾಡ್ತಾ ಇಲ್ಲ. ಅದರ ಬದಲಾಗಿ ವಿಭಜನೆಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಡುವುದಕ್ಕೆ ಈ ಸರ್ಕಾರ ಹೊರಟಿದೆ. ಒಂದು ಕಡೆಯಿಂದ ಭಯೋತ್ಪಾದಕರಿಗೆ ಬೆಂಬಲ, ಇನ್ನೊಂದು ಕಡೆಯಿಂದ ಗೋಹಂತಕರಿಗೆ ಬೆಂಬಲ, ಇನ್ನೊಂದು ಕಡೆಯಿಂದ ನಿಮ್ಮ ಕಾಂಟ್ರಾಕ್ಟ್ ಅಲ್ಲಿ 4% ಕೊಡ್ತೀವಿ ಅನ್ನತಕ್ಕಂಥ ಅವರಿಗೆ ವಿಶ್ವಾಸ ತುಂಬತಕ್ಕಂಥ ಕೆಲಸ ಕಾರ್ಯಗಳು ಈ ರಾಜ್ಯದಲ್ಲಿ. ಇದಕ್ಕೋಸ್ಕರ ಇವತ್ತು ರಾಷ್ಟ್ರ ವಿರೋಧಿಗಳ ಅಟ್ಟಹಾಸ ಮೆರೀತಾ ಇದೆ. ಅದಕ್ಕೋಸ್ಕರ ನಿಮಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ಈ ಜನಾಕ್ರೋಶ ಯಾತ್ರೆ. ಯೋಚನೆ ಮಾಡಿ, ಈ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರಿದ್ದಾಗ 16 ಯೋಜನೆಗಳು ಬಂದು ಇವತ್ತೇನು ಹೇಳ್ತೀರಿ ನೀವು? ಮಾತನಾಡಿದ್ದಕ್ಕೆ ನಾವು ಉಚಿತ ಹೇಳ್ತೀರಿ. ಬಂಧುಗಳೇ, ಈ ದೇಶದಲ್ಲಿ ಯೋಚನೆ ಮಾಡಿ, ಆಯುಷ್ಮಾನ್ ಕಾರ್ಡ್ ಅನ್ನ ನರೇಂದ್ರ ಮೋದಿ ಕೊಟ್ಟರು, ಫಸಲ್ ಬಿಮಾ ಯೋಜನೆ ಮುಖಾಂತರ ರೈತರ ಮನೆ ಬಾಗಿಲಿಗೆ ಯೋಜನೆಗಳನ್ನು ಕೊಟ್ಟರು,
ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ರೈತರ ಅಕೌಂಟ್ಗಳಿಗೆ ಹಣ ಹಾಕಿದ್ರು. ಆದ್ರೆ ಈ ದೇಶದ ಅಭಿವೃದ್ಧಿ ಕಾರ್ಯದಲ್ಲಿ ಎಲ್ಲೂ ಒಂದೇ ₹1 ನಿಲ್ಲಿಸಲಿಲ್ಲ. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ, ವಿಮಾನ ನಿಲ್ದಾಣಗಳಾಗ್ತಾ ಇದಾವೆ, ರಾಷ್ಟ್ರೀಯವಾಗಿ ಪರಿವರ್ತನೆ ಆಗ್ತಾ ಇದೆ. ಇವತ್ತು ದೇಶ ಜಗದ್ಗುರು ಭಾರತ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಉಚಿತವಾಗಿರ್ತಕ್ಕಂಥ ಯಾವ ಕೊಡುಗೆಯಿಂದ ಅಡ್ಡ ಬಂದಿಲ್ಲ. ನಿಮ್ದು ಯೋಚನೆ ಮಾಡಿ. ಸಮಯದ ಅಭಾವಕ್ಕೋಸ್ಕರ ಹೆಚ್ಚು ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಂಧುಗಳೇ, ಕಳೆದ ಬಾರಿ ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರ ಇದ್ದಾಗ ನಿಮ್ಮ ಯಲ್ಲಾಪುರ ಒಂದು ಕ್ಷೇತ್ರಕ್ಕೆ ₹2,000 ಕೋಟಿ ಅನುದಾನಗಳು ಬಂದಿತ್ತು. ₹2,000 ಕೋಟಿ ಅನುದಾನಗಳು ಬಂದಿತ್ತು. ಆವತ್ತು ಅನುದಾನಗಳ ಮಹಾಪೂರ ಈ ಕ್ಷೇತ್ರಕ್ಕೆ ಬಂದಿತ್ತು. ನಮ್ಮ ಹತ್ರ ಅಂಕಿಅಂಶಗಳಿದ್ದಾವೆ. ಆಗ ನಾನು ರಾಜ್ಯಾಧ್ಯಕ್ಷ ಆಗಿದ್ದೆ. ಆದರೆ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆದ್ಮೇಲೆ ಇಲ್ಲಿಗೆ ಬಂದ ಹಣ ಎಷ್ಟು ಅಂತ ಯೋಚನೆ ಮಾಡಿ, ಇವತ್ತು ಶಾಸಕರ ಅನುದಾನವು ಬಿಡುಗಡೆ ಆಗಿಲ್ಲ. ಉಚಿತ ಕೊಟ್ಟದ್ದು ಇವತ್ತು ಮಹಿಳೆಯರ ಅಕೌಂಟ್ಗಳಿಗೆ ಹಣ ಬರ್ತಾ ಇಲ್ಲ. ಹಾಗಾಗಿ ಇವತ್ತು ಮೋಸ ಮಾಡಿ ಅಧಿಕಾರವನ್ನ ಹಿಡಿದ್ರಿ. ಸೋನಿಯಾ ಗಾಂಧಿಯ ಕಾಲಿಡಿದು ಮುಖ್ಯಮಂತ್ರಿ ಆದ್ರಿ. ಹಾಗಾಗಿ ನಾವು ಹೇಳಿದ್ದೇವೆ, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳೇ ನೀವು ರಾಜೀನಾಮೆ ಕೊಟ್ಟು ತೊಲಗಿ, ಈ ರಾಜ್ಯವನ್ನ ರಕ್ಷಣೆ ಮಾಡಿ ಅಂತ ಹೇಳುವಂತ ವಿನಂತಿಯೊಳಗೆ ಈ ಆಕ್ರೋಶ ಯಾತ್ರೆ. ಮತ್ತೊಮ್ಮೆ ನಾನು ವಿಜಯೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಇಂತಹ ಜನವಿರೋಧಿ ಸರ್ಕಾರವನ್ನು ತೊಲಗಿಸುವುದಕ್ಕೋಸ್ಕರ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡತಕ್ಕಂಥ ಧೀಮಂತಿಕೆಯನ್ನು ತೋರಿಸಿದ್ದಾರೆ. ಇವತ್ತು ಮತ್ತೊಮ್ಮೆ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಜನಾಕ್ರೋಶ ಯಾತ್ರೆಯನ್ನು ಸೇರಿಸಿ ಜನರ ಭಾವನೆಗಳನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸವನ್ನು ಮಾಡ್ತಾರೆ. ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಣ್ಣ ರಾಜೀನಾಮೆ ಕೊಟ್ಟು ತೊಲಗಿ, ನಿಮ್ಮ ಗೌರವವನ್ನು ಉಳಿಸಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ವಿಜಯೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.